या देवी सर्वभूतेषु मा ಕೂಷ್ಮಾಂಡ ದೇವಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ನವರಾತ್ರಿ 4ನೇ ದಿನ ನಾವು ಪೂಜಿಸಲ್ಪಡುವ ದೇವಿಯೇ ಕೂಷ್ಮಾಂಡ ದೇವಿ. ಈ ದೇವಿ ಯಾ ದೇವಿ ಸರ್ವಭೂತೇಷು ಮಾ ಕೂಷ್ಮಾಂಡ ದೇವಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ನವರಾತ್ರಿ 4ನೇ ದಿನ ನಾವು ಪೂಜಿಸಲ್ಪಡುವ ದೇವಿಯೇ ಕೂಷ್ಮಾಂಡ ದೇವಿ. ಈ ದೇವಿಯು ತನ್ನ ನಗುವಿನಿಂದ ಇಡೀ ಬ್ರಹ್ಮಾಂಡವನ್ನೇ ಸೃಷ್ಟಿಸಿದಳು ಎಂದು ನಂಬಲಾಗಿದೆ. ಈಕೆ 8 ಕೈಗಳನ್ನು ಹೊಂದಿದ್ದು ಪ್ರಪಂಚದ ಸೃಷ್ಟಿಕರ್ತೆ ಎಂದು ನಾವು ಪೂಜಿಸಲ್ಪಡ್ತೇವೆ. ಕೂಷ್ಮಾಂಡ ಪದದ ಅರ್ಥ ಕು ಅಂದರೆ ಸ್ವಲ್ಪ, ಉಷ್ಮ ಅಂದರೆ ಉಷ್ಣತೆ, ಅಂಡ ಅಂದರೆ ಅಂಡಾಣು. ಬ್ರಹ್ಮಾಂಡವನ್ನು ಸ್ವಲ್ಪ ಉಷ್ಣತೆಯಿಂದ ಸೃಷ್ಟಿಸಿದಳು ಎಂದು ಅರ್ಥ. ಈಕೆಯ ವಾಸಸ್ಥಾನ ಅನಾಹತ ಚಕ್ರ ಅಂದರೆ ಹೃದಯದ ಮಧ್ಯಭಾಗದಲ್ಲಿ ಇರುವಂತಹ ಒಂದು ಚಕ್ರವನ್ನು ಅನಾಹತ ಚಕ್ರ ಅಂತ ಕರೀತಾರೆ. ಈಕೆಯನ್ನು ಯಾರೆಲ್ಲ ಪೂಜಿಸಲ್ಪಡಬೇಕು ಅಂದರೆ ಏನೋ ಭಯ, ಆತಂಕ, ಖಿನ್ನತೆಯಲ್ಲಿರುವಂಥ ವ್ಯಕ್ತಿಗಳು ಈಕೆಯನ್ನು ಪೂಜೆ ಮಾಡೋದ್ರಿಂದ ಎಲ್ಲ ಭಯ, ಆತಂಕಗಳು ನಿವಾರಣೆಯಾಗಿ ತಾಯಿಯ ನಗುವಿನಂತೆ ಕಷ್ಟಗಳು ಕರಗಿ ಹೋಗ್ತವೆ ಅಂತ ಹೇಳಿ ಪೂಜಿಸಲ್ಪಡ್ತೇವೆ. ಓಂ ದೇವಿ ಕೂಷ್ಮಾಂಡ ದೇವಿಯೈ ನಮಃ.